ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸೂರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಮದುವೆನ ಹಾಗೆ ಮಾಡೋಣ, ನಿಶ್ಚಿತಾರ್ಥ ಮಾತ್ರ ಹೊಸ್ದ ಹೇಳ್ದಾಗೆ ಮಾಡೋಣ ಅನ್ನೋದು ನನ್ನ ಭಾವನೆ. ಏನಂತ ಅನ್ಪೂರ್ಣ? ಹಾಗೆ ಆಗ್ಲಿ. ಆದ್ರೆ ಒಂದು ಮನೆ ಮಟ್ಟಿಗೆ ಅಂದ ಮಾತ್ರಕ್ಕೆ ಹೊಸ ಬಟ್ಟೆ ಕೊಡ್ಸಲ್ಲ ಅಂತ ನೀವು ಹೇಳ್ಬಾರ್ದು. ಎಲ್ರಿಗೂ ಹೊಸ ಬಟ್ಟೆ ಕೊಡಿಸ್ಬೇಕು. ಓಕೆ. ಏನಂತೀಯ ಗಾಯತ್ರಿ? ಮತ್ತೆ ಆದ್ರೆ ಈ ಸರ್ತಿ ಮನೆ ಡೆಕೋರೇಷನ್, ಊಟ ತಿಂಡಿ ಎಲ್ಲ ಜವಾಬ್ದಾರಿ ನಂದು. ಫಂಕ್ಷನ್ ಮನೆ ಮಟ್ಟಕ್ಕೆ ಅಂದಾಗ ಅದನ್ನ ನಾನೇ ಮಾಡ್ಬೋದಲ್ವಾ? ಮಾರುತಿ, ನೀನ್ ಮಾಡೋದಕ್ಕೂ ಆಸಕ್ತಿ ಇರೋ ನನ್ನ ಹೆಂಡತಿ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಹೌದೌದು, ನಿಮ್ ಶ್ರೀಮತಿ ಅವರಿಗೆ ಈ ಮನೆ ಮೇಲೆ ತುಂಬಾ ಆಸಕ್ತಿ ಇದೆ. ಆ ಆಸಕ್ತಿಯಿಂದ ಅಪಾಯ ಆಗ್ಬಾರ್ದಲ್ವಾ? ಏನು ಹಾಗಂದ್ರೆ ಏನು ಹೇಳ್ತಾ ಇದೀಯ ನೀನು? ಅಲ್ಲ, ಗಾಯತ್ರಿಯಿಂದ ಈ ಮನೆಗೆ ಏನು ಅಪಾಯ ಆಗಕ್ ಸಾಧ್ಯ? ಗಾಯತ್ರಿ ಈ ಮನೆ ಸೊಸೆ, ಈ ಮನೆ ಒಳ್ಳೇದನ್ನೇ ಬಯಸ್ತಾಳೆ. ಅಯ್ಯಯ್ಯೋ, ಅವರಿಂದ ಅಪಾಯ ಆಗುತ್ತೆ ಅಂತ ಹೇಳಿಲ್ಲ, ಅವ್ರಿಗೆ ಅಪಾಯ ಆಗ್ಬಾರ್ದು ಅಂತ. ಪಾಪ ಮಗುನ್ ಹೊತ್ಕೊಂಡಿರೋರು ತುಂಬಾ ಓಡಾಡಿದ್ರೆ ಕಷ್ಟ ಆಗುತ್ತಲ್ಲ, ಅದಕ್ಕೆ. ಓ, ನೀನು ಆ ಆಂಗಲ್ ನಲ್ಲಿ ಮಾತಾಡ್ತೀಯ? ನಾನ್ ಯಾವ ಆಂಗಲ್ ಅಲ್ಲಿ ಮಾತಾಡಿದ್ರು ಯಾರ್ಯಾರಿಗೆ ಯಾವ್ಯಾವ ರೀತಿ ಅರ್ಥ ಆಗ್ಬೇಕೋ ಆ ರೀತಿ ಅರ್ಥ ಆಗಿರುತ್ತೆ ಬಿಡಿ. ಅಮ್ಮೋರೆ, ಈ ಸಂತೋಷ ಸಂದರ್ಭದಲ್ಲಿ ಏನ್ ಅಡಿಗೆ ಮಾಡ್ಲಿ? ಯಾರು ಎಂಥದ್ದು ಮಾಡೋದ್ ಬೇಡ, ಎಲ್ಲ ಹೋಟೆಲ್ಗೆ ಆರ್ಡರ್ ಮಾಡಿ ತರಿಸ್ತೀನಿ, ಬಿಲ್ ನಂದೇ, ಡೋಂಟ್ ವರಿ. ಸರಿ, ಹಾಗಾದ್ರೆ ಏನೇನ್ ಬೇಕೋ ಆರ್ಡರ್ ಮಾಡಿ. ಧಾರಾಳವಾಗಿ ಬರ್ಕೋ ಯಾರ್ಯಾರಿಗೆ ಏನೇನ್ ಬೇಕು ಅಂತ ಹೇಳಿ. ಹಲೋ ಮಗಳೇ, ನಾನು ಏನು ಮಾಡಿದ್ನೋ ಅದ್ರ ಎಫೆಕ್ಟ್ ಆಯ್ತಾ? ಹೌದಪ್ಪ, ರಾಘವನೇ ಫೋನ್ ಮಾಡಿ ನಾನು ಬರೋ ಹೊತ್ತಿಗೆ ನಿಶ್ಚಿತಾರ್ಥಕ್ಕೆ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದಾನೆ. ಹಾಗಾದ್ರೆ ನನ್ನ ಏಟು ಸರಿಯಾದ ಟೈಮಲ್ಲಿ ಸರಿಯಾದ ಜಾಗಕ್ಕೆ ಬಿದ್ದಿದೆ ಅಂತ ಆಯ್ತು. ಅದೆಲ್ಲ ಬಿಡು, ಕೀರ್ತಿ ನಿನ್ ಮಗಳು ಅಂತ ಸೀತಾರಾಮಯ್ಯ ಹೇಳಿದ್ನಲ್ಲ, ಆ ಆಲೋಚನೆ ಅವನಿಗೆ ಹೇಗೆ ಬಂತು? ಅದು ಅವನಿಗೆ ಬಂದ ಆಲೋಚನೆ ಅಲ್ಲ ಮಗಳೇ, ನಾನೇ ಅವನ ತಲೆಯಲ್ಲಿ ಬಿಟ್ಟು ಯೋಚನೆ. ಏನು? ಅಮ್ಮ, ಇದಕ್ ಮುಂಚೆ ನಾನು ಏನೋ ಮಾಡ್ತೀನಿ, ಟೈಮ್ ಬಂದಾಗ ನಿನಗೆ ಹೇಳ್ತೀನಿ ಅಂತ ಹೇಳಿದ್ದೆ, ನೆನಪಿದ್ಯಾ? ಆಗ ನಾನು ಮಾಡಿದ್ದು ಇದನ್ನೇ. ಸೀತಾರಾಮಯ್ಯನಿಗೆ ಫೋನ್ ಮಾಡಿ ನಿನ್ನ ಮನೇಲಿರೋ ಇಬ್ಬರು ಸೊಸೇಂದ್ರಲ್ಲಿ ಒಬ್ಳು ನನ್ನ ಮಗಳು ಅಂತ ತಲೆಗೆ ಹುಳ ಬಿಟ್ಟಿದ್ದೆ. ಸೀತಾರಾಮಯ್ಯ ಅದ್ಯಾರು ಅನ್ನೋದ್ರ ಬಗ್ಗೆ ತುಂಬಾನೇ ತಲೆ ಕೆಡಿಸ್ಕೊಂಡಿದ್ದ. ಒಂದು ದಿನ ನಾನು ಕೀರ್ತಿಗೆ ದೇವಸ್ಥಾನದ ಹತ್ರ ಹೋಗಿ ಸಣ್ಣದಾಗ ಒಂದು ಹಲೋ ಹೇಳ್ದೆ. ಹಾಗಲ್ಲೇ ಇದ್ದು ಸೀತಾರಾಮಯ್ಯ ಕೀರ್ತಿನೇ ನನ್ನ ಮಗಳು ಅಂತ ಕನ್ಫರ್ಮ್ ಮಾಡ್ಕೊಂಡ. ಇನ್ನು ಜನ್ಮೇಪಿ ಕೀರ್ತಿನ ಅವನ ಹತ್ರಕ್ಕೆ ಸೇರ್ಸೋದಿಲ್ಲ ಬಿಡು. ಅಂತೂ ಆಡೋ ಆಟದಲ್ಲಿ ನೀನೇ ಕಿಂಗ್ ಪಾನ್ ಆಗೋದಿಲ್ಲಪ್ಪ. ಆಟ ಆಡೋದ್ರಲ್ಲಮ್ಮ, ಕಾಟ ಕೊಡೋದ್ರಲ್ಲಿ. ಸರಿ, ಇನ್ಯಾವುದೇ ಕಾರಣಕ್ಕೂ ನೀನ್ ರಾಘವನ್ ಕಣ್ಗೆ ಕಾಣಿಸ್ಕೋಬೇಡ. ನಿನ್ ಕೆಲ್ಸ ಮುಗೀತಲ್ಲ, ಹೊರಡು. ಇವತ್ತು ರಾಘವ ಅಲ್ಲಿಂದ ಹೊರಟು ಬರ್ತಿದ್ದಾನೆ. ಅವನು ಹೊರಟು ಬಂದ ಮೇಲೆ ರಾಘವನ್ಗೂ ವಸದನ್ಗೂ ನಿಶ್ಚಿತಾರ್ಥ ಆಗುತ್ತೆ. ನಾವು ಅನ್ಕೊಂಡಿದ್ದು ನಡೆಯುತ್ತೆ ಅಷ್ಟೇ. ಅಯ್ಯೋ ಮಗಳೇ, ಆ ಸಂತೋಷ ನಾನು ಸ್ವಲ್ಪ ಎಂಜಾಯ್ ಮಾಡಕ್ ಬಿಡು ಮಗಳೇ.
ಈಗಾಗ್ಲೇ ನೀನು ಆ ಸಂತೋಷದ ಸಮಾರಂಭನ ಶುರು ಹಚ್ಕೊಂಡಿರೋ ಹಾಗಿದೆ. ಅದು ಅಂತೂ ನಿನಗೆ ಕುಡಿಯೋದಕ್ಕೊಂದು ನೆಪ ಬೇಕು ಅಷ್ಟೇ ತಾನೆ? ಅಯ್ಯೋ ಬಿಟ್ಟು ಹೊರಡಪ್ಪ. ಈಗ ರಾಘವನ್ಗೆ ನಿನ್ ಮೇಲೆ ಸಿಟ್ಟಿರುತ್ತೆ. ನೀನ್ ಅವನ ಮೇಲೆ ಅಟ್ಯಾಕ್ ಮಾಡ್ದವನಷ್ಟೇ ಅಲ್ಲ, ಸೀತಾರಾಮಯ್ಯನ ಪರಮ ಶತ್ರು ಅನ್ನೋದು ಗೊತ್ತಾಗಿರುತ್ತೆ. ನೀನ್ ಅವನ್ ಕಣ್ಣಿಗೆ ಬಿದ್ರೆ ಅಷ್ಟೇ. ಕಣ್ಣಿಗೆ ಬಿದ್ರು ಏನಾಗೋದಿಲ್ಲ ಮಗಳೇ. ಅವನಿಗೆ ಬರೀ ನನ್ನ ಹೆಸರು ಗೊತ್ತಿರ್ಬೋದು, ಆದ್ರೆ ನಾನು ಯಾರು ಅನ್ನೋದು ನೋಡ್ಲಿಲ್ವಲ್ಲ. ಏನಾದ್ರೂ ಆಗ್ಲಿ, ಈಗ ನೀನ್ ಅಲ್ಲಿಂದ ಹೊರಡ್ತೀಯೋ ಇಲ್ವೋ? ಅಪ್ಪ, ಈಗ ನೀನ್ ಅಲ್ಲಿಂದ ಹೊರಟಿಲ್ಲ ಅಂದ್ರೆ ನನ್ ಮೇಲೆ ಆಣೆ. ಇನ್ನು 3 ಪೆಗ್ಗು, ಆಮೇಲೆ ಹೊರಡ್ತೀನಿ. ಬೇರರ್ 1 ಕ್ವಾರ್ಟರ್, ರಿಪೀಟ್. ಬೇರರ್ 2 ಆಮ್ಲೆಟ್. ಸೀತಾರಾಮಯ್ಯ ಫಿನಿಶ್. ಬೇರರ್ ಜಲ್ದಿ. ಅಲ್ಲ, ರಾಘಣ್ಣನೇ ಫೋನ್ ಮಾಡಿ ಹೊಸದಮ್ಮನ ಜೊತೆ ಎಂಗೇಜ್ಮೆಂಟ್ ಆಗಕ್ಕೆ ರೆಡಿ ಅಂತ ಹೇಳಿದ್ದಾರೆ ಅಂದರೆ ಅಲ್ಲೇನು ನಡೆದಿರ್ಬೋದು? ಹಾಂ, ಕೀರ್ತಮ್ಮನಿಗೆ ಫೋನ್ ಮಾಡಿ ನೋಡೋಣ. ಸಿಸ್ಟರ್, ಮೆಡಿಸಿನ್ಸ್. ಫೋನ್ ಆಫ್ ಮಾಡಿ, ಪೇಷಂಟ್ ತೊಂದರೆ ಆಗುತ್ತೆ. ಸಾರಿ. ಹಲೋ ಹಲೋ ಹಲೋ, ಯಾರು ಮಾತಾಡ್ತಿರೋದು? ಕೀರ್ತಮ್ಮ ಇಲ್ವಾ ಅಲ್ಲಿ? ಇದಾರೆ, ಆದ್ರೆ ಅವ್ರು ಮಾತಾಡೋ ಸ್ಥಿತಿಲಿ ಇಲ್ಲ. ಅಯ್ಯೋ ರಾಮ, ಅವ್ರಿಗೇನಾಯ್ತು? ಏನಾಯ್ತು ಅಂತ ಡೀಟೇಲ್ ಆಗಿ ಗೊತ್ತಾಗಬೇಕು ಅಂದ್ರೆ ನಾನು ಈ ಫೋನ್ನ ಡಾಕ್ಟ್ರಿಗೆ ಕೊಡ್ಬೇಕಾಗತ್ತೆ. ಸದ್ಯಕ್ಕೆ ಮಲಗಿದ್ದಾರೆ, ನಾನು ಜೋರಾಗಿ ಮಾತಾಡಿದ್ರು ಅವ್ರಿಗೆ ಎಚ್ಚರ ಆಗುತ್ತೆ ರೀ. ಅಲ್ಲ, ಯಾವ ಕಾರಣಕ್ಕೆ ಕೀರ್ತಮ್ಮ ಆಸ್ಪತ್ರೆಗೆ ಸೇರಿದ್ರು ಅಂತ ಕೇಳ್ತಿದ್ದೀನಿ. ಅಟ್ಯಾಕ್ ಆಯ್ತು, ನನ್ನ ಕುಚ್ಚಕು ರಾಘವನ್ ಮೇಲೆ ಅಟ್ಯಾಕ್ ಆಯ್ತು. ಅವನಿಗೆ ಬೀಳೋ ಪೆಟ್ಟ ಇವ್ರು ತಗೊಂಡ್ರು. ಅವನು ಬಚಾವ್, ಇವ್ರಿಗೆ ಬ್ಯಾಂಡೇಜು. ಬೆಳಿಗ್ಗೆ ಫೋನ್ ಮಾಡಿಸ್ತೀನಿ. ಇಲ್ಲ, ನಾನೇ ಬೆಳಿಗ್ಗೆ ಫೋನ್ ಮಾಡ್ತೀನಿ ಬಿಡಿ. ಇಷ್ಟಕ್ಕೂ ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಅವ್ರ ಅಣ್ಣ. ಹಲೋ ಹಲೋ, ಅಣ್ಣನ? ಅಯ್ಯೋ ದೇವ್ರೆ, ಇದು ಬೇರೆ ಆಯ್ತಾ? ಓಹ್ ಕೀರ್ತಮ್ಮ, ಏನಮ್ಮ ನಿನ್ನ ವಿಷಯದಲ್ಲಿ ಎಲ್ಲ ಎಡವಟ್ಟೆ ಆಗ್ತಾ ಇದೆಯಲ್ಲ. ಕೀರ್ತಿ ಅವ್ರಿಗೆ ಅಣ್ಣ ಇರೋ ವಿಷಯ ನನಗೆ ಗೊತ್ತೇ ಇರ್ಲಿಲ್ವಲ್ಲ. ಏನಪ್ಪ ಇದು? ಒಂದ್ ಕಡೆ ಅಪ್ಪ ಬರ್ತಾನೆ, ಇನ್ನೊಂದ್ ಕಡೆ ಅಣ್ಣ ಫೋನ್ ಮಾಡ್ತಾನೆ. ನಾಳೆ ಚಿಕ್ಕಪ್ಪ ಚಿಕ್ಕಮ್ಮ ಅಕ್ಕ ತಂಗಿ ಯಾವ್ಯಾವ ಕಡೆಯಿಂದ ಬರ್ತಾರೋ ಯಾರಿಗ್ ಗೊತ್ತು. ಅಲ್ಲ, ಇವ್ರಿಗೆ ಯಾರು ಇಲ್ಲ ಅಂತ ನಾನು ಲೈಫ್ ಕೊಡಕ್ ತಯಾರಾದ್ರೆ ಇವ್ರಿಗೆ ಎಲ್ರೂ ಇದಾರಲ್ಲ. ಇರ್ಲಿ ಇರ್ಲಿ, ಇವ್ರಿಗೆಲ್ರೂ ಇದ್ದು ಇವ್ರ ಹತ್ರ ಯಾರು ಇಲ್ಲ. ನಾನ್ ಕೀರ್ತಿಯವ್ರನ್ನ ಮದುವೆ ಆಗಿ ಯಾವಾಗ್ಲೂ ಇವ್ರ ಹತ್ರನೇ ಇರ್ತೀನಿ. ಇದು ವಿಷ್ಣು ಪಾದ ದೇವ್ರ ಪಾದ ಮೇಲೆ ಕೈ ಇಟ್ಟು ಮಾಡ್ತಿರೋ ಆಣೆ. ನನ್ನೊಳಗಡೆ ಇನ್ನೊಬ್ಬ ಇದ್ರೇನೆ ಮಜಾ. ಮೋಸ ಅನ್ನೋದು ಈ ಲೆವೆಲ್ ಬೆಳೆಯೋಕ್ ಸಾಧ್ಯನಾ? ಮೋಸ ಪ್ರೀತಿನ ಜೀವನ ಅಂದ್ಕೊಂಡಿದ್ದೆ. ಅದಕ್ಕೆ ಮನಸ್ಸು ಮತ್ತೆ ಮತ್ತೆ ಕೀರ್ತಿ ಕಡೆ ಎಳೆಯೋಕ್ ಶುರು ಮಾಡ್ತು. ಆದ್ರೆ ಆ ಪ್ರೀತಿ ಕಾಣ್ದಿರೋ ಕತ್ತಿನ ಕೈಯಲ್ಲಿ ಇಟ್ಕೊಂಡಿರುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ಸೀತಾರಾಮಯ್ಯನ್ಗೆ ಕೀರ್ತಿ ಯಾರು ಅಂತ ಗೊತ್ತಿದೆ, ಆದ್ರೆ ಸುಳ್ಳು ಅನ್ನೋದು ಕೀರ್ತಿ ಒಬ್ಳಿಗೆ ಮಾತ್ರ ಗೊತ್ತು. ಆದ್ರೆ ಅವಳು ಸತ್ಯ ಪಡ್ಕೊಂಡ್ರು ನಂಬೋರೆ. ಭಾವನೆಗಳಿಂದ ಬದುಕಬೇಕು, ಆಗ್ಲೇ ಜೀವನ ಚೆನ್ನಾಗಿರೋದು. ನನ್ನ ಹೃದಯ ಅನ್ಕೊಂಡು ನಮ್ಮ ಮನೆಯವ್ರ ಸಂತೋಷನ ಸಾಯಿಸ್ಬೇಕು ಅಂತಿದೆ ಕೀರ್ತಿ. ಸಾಧ್ಯನೇ ಇಲ್ಲ.
ಹಲೋ ಸ್ಟಾಪ್ ಇಟ್ ಪ್ಲೀಸ್, ಹಲೋ ಸ್ಟಾಪ್ ಇಟ್. ನೀನ್ ನಿಲ್ಸಯ್ಯ ದೊಡ್ಡ ಗಾಡಿ. ನಿಲ್ಸ್. ಬೆಂಗಳೂರು ನನ್ನ ಒಬ್ಬನ ಜಾಗ ಇಲ್ವಾ? ಯಾರಿಲ್ಲ ಆಕ್ಸಿಡೆಂಟ್ ಆಗಿ ಸತ್ತೋದ್ಯ? ಇಲ್ಲ ಕಲ್ಲೋಡ್ ಸಾಯಿಸ್ಬಿಟ್ಟು. ಅವಳು ಯಾರೋ ಸಿಂಹನ ಮಗಳು. ಅಂತೂ ಆ ದೇವ್ರು ನಮ್ಮ ಪ್ರಾರ್ಥನೆಗಳನ್ನ ಕೇಳಿಸ್ಕೊಂಡ್ಬಿಟ್ಟ. ರಾಘವನೇ ಫೋನ್ ಮಾಡಿ ನಿಶ್ಚಿತಾರ್ಥಕ್ಕೆಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದು ನಿಜಕ್ಕೂ ದೊಡ್ಡ ವಿಷಯನೇ. ನೋಡು ವಸು, ಇಂಥ ಅವಕಾಶ ಮತ್ತೆ ನಿನಗೆ ಸಿಗಲ್ಲ. ನಿನ್ ಮನಸ್ಸಿನಲ್ಲಿರೋ ಎಲ್ಲಾ ಗೊಂದಲಗಳನ್ನು ಕಿತ್ತು ಬಿಸಾಕಿ ಆ ಮನಸ್ಸಿನಲ್ಲಿ ರಾಘವನ್ ತುಂಬಿಸ್ಕೊ. ಏನ್ ಮುಂದೆ ಅವನೇ ಕಣೆ ನಿನಗೆಲ್ಲ. ನೋಡು, ನಿನ್ಗೇನೇನ್ ಬೇಕೋ ಎಲ್ಲ ತಗೋ, ಯಾವುದಕ್ಕೂ ಸಂಕೋಚ ಪಡ್ಬೇಡ. ನಿಜನಮ್ಮ, ದುಡ್ಡೊಂದಿದ್ರೆ ಹೊರಗಡೆ ಪ್ರಪಂಚದಲ್ಲಿ ಏನ್ ಸಿಗುತ್ತೋ ಎಲ್ಲಾನು ತಗೋಬಹುದು, ಎಲ್ಲಾನು ಹಾಕೊಬಹುದು. ಆದ್ರೆ ಎಷ್ಟೇ ಅಲಂಕಾರ ಮಾಡ್ಕೊಂಡ್ರು ಮನಸ್ ಮಾತ್ರ ಹೀಗೆ ಇರುತ್ತಲ್ವಾ ಅಮ್ಮ? ಬಾಡಿಲಿರೋ ಯಾವ್ದ್ಯಾವ್ದೋ ಪಾರ್ಟ್ಸ್ ತೆಗೆದು ಬೇರೆ ಹಾಕೋಷ್ಟು ಸೈನ್ಸ್ ಮುಂದುವರೆದಿದೆ. ಆದ್ರೆ ಮನ್ಸನ್ ಚೇಂಜ್ ಮಾಡೋ ಯಾವ ಆಪರೇಷನ್ ಇಲ್ಲ ನೋಡು. ಇದ್ದಿದ್ರೆ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಆ ಆಪರೇಷನ್ ಮಾಡಿಸ್ಕೊಬಿಡ್ತಿದ್ದೆ. ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ? ಈಗ್ಲೂ ಆ ಚೇತನ್ ನಿನ್ ಮನ್ಸ್ನಲ್ಲೇ ಇದ್ದಾನ? ಸತ್ ಮೇಲೆ ಅವ್ನು ನಿನ್ನನ್ನು ಕಾಡ್ಬೇಕೇನೆ? ಜಗತ್ತೇ ಹಾಗಲ್ವಾ ಅಮ್ಮ? ಬದುಕಿರೋರನ್ನ ಮರೀತಾರೆ, ಸತ್ತಿರೋರನ್ನ ನೆನ್ಪಿಸ್ಕೊಳ್ತಾರೆ. ಯಾವತ್ತು ಒಳ್ಳೇದ್ ಮಾಡಿ ಸತ್ತವ್ರನ್ನಾಗ ಜ್ಞಾಪಿಸ್ಕೊಳ್ಳೋದು ಒಳ್ಳೇದು. ನೀವೇ ಹೇಳಿದ್ರಲ್ಲ ಚೇತು ಸತ್ತಿದ್ದು ಒಳ್ಳೇದೇ ಆಯ್ತು ಅಂತ. ಹೇಳ್ದೆ, ಆದ್ರೆ ನೀನ್ ಆ ರೀತಿ ನಡ್ಕೋತಾ ಇಲ್ವಲ್ಲ. ಬಿಡಮ್ಮ, ಅದ್ರ ಬಗ್ಗೆ ಮಾತೇಕೆ? ಬಾಯಿ ತಪ್ಪಿ ಮಾತು ಬಂತು ಅಷ್ಟೆ. ಮನ್ಸಲ್ಲಿರೋ ಮಾತೆ ಬಾಯಲ್ಲಿ ಬರೋದು. ನೋಡು ವಸು, ಇನ್ ಮುಂದೆ ಯಾವಾಗ್ಲೂ ನಿನ್ ಬಾಯಲ್ಲಿ ರಾಘವನ್ ಬಗ್ಗೆ ಮಾತಾಡ್ಬೇಕು, ರಾಘವನ್ ಬಗ್ಗೆನೆ ಕನಸು ಕಾಣಬೇಕು, ರಾಘವನ್ ಜೊತೆನೆ ಜೀವನ ಅಂತ ನೀನು ಫಿಕ್ಸ್ ಆಗಬೇಕು. ಬೇಡಮ್ಮ, ಯಾವ್ದಕ್ಕೂ ಹೀಗೆ ಅಂತ ಫಿಕ್ಸ್ ಆಗೋದು ಬೇಡ. ಯಾವ ಟೈಮಲ್ಲಿ ಏನ್ ಬದಲಾಗುತ್ತೋ ಯಾರಿಗ್ ಗೊತ್ತು? ಇಂಥ ಅಡ್ಡ ಮಾತುಗಳನ್ನೆಲ್ಲ ಯಾಕೆ ಆಡ್ತೀಯಾ? ಅಡ್ಡ ಮಾತು ದಡ್ಡ ಮಾತು, ಒಟ್ನಲ್ಲಿ ನಾನು ಹುಷಾರಾಗಿರ್ಬೇಕು. ರಾಘವಮ್ಮ ಬಂದು ಮತ್ತೆ ಮಾತ್ ಬದಲಾಯಿಸಿ ಮದ್ವೆ ಆಗಲ್ಲ ಅಂದ್ರೆ ನೀವ್ ಇನ್ನೊಂದ್ ಮದ್ವೆ ಆಗು ಅಂತೀರಾ, ಇನ್ನೊಂದ್ ಗಂಡ್ ತೋರಿಸ್ತೀರಾ, ಅವನನ್ನ ಮನ್ಸಲ್ಲಿ ಇಟ್ಕೊಂಡು ರಾಘವ ಮಾಮನ ಮರಿ ಅಂತೀರಾ. ಅದಕ್ಕೂ ನಾನ್ ರೆಡಿ ಆಗಿರ್ಬೇಕಲ್ವಾ ಅಮ್ಮ? ಅಪುಷಕನ ನುಡಿಬೇಡ್ವೆ. ಹೋಗ್ಲಿ ಅಂತ ನಾವು ಬರ್ತಾ ಇರೋ ಕಷ್ಟ ಎಲ್ಲ ಹಾಳಾಗೋಗುತ್ತೆ ಅಷ್ಟೇ. ಆ ದೇವ್ರು ನಮ್ಗೊಂದ್ ದಾರಿ ತೋರಿಸಿದಾನೆ, ಆ ದಾರಿಲೇ ನೀನ್ ನಡಿಬೇಕು ಅಷ್ಟೇ. ಕಲ್ಲಾಗು ಕಲ್ಲಾಗು ನನ್ನ ಮನವೇ, ಸಾರಿ ಕಣ್ಣೆ, ಹೊಡಿಬಾರ್ದಾಗಿತ್ತು. ಸಾರಿ ಕಣೆ, ಹೊಡಿಬಾರ್ದಾಗಿತ್ತು ನಿನ್ಗೆ. ಸಾರಿ ಕಣೆ ವಸು, ನಿನಗೆ ಹೊಡಿಬಾರ್ದಾಗಿತ್ತು.
ಏನು ಕಡಿಮೆ ಆಗಿಲ್ಲ ಅಲ್ವಾ ಚಿಕ್ಕ ಮಾವ? ಕಡಿಮೆ ಆಗಿಲ್ಲ ಅಂದ್ರೆ ಹೇಗಮ್ಮ? ಯಾರನ್ನು ಕರೆದಿಲ್ಲ, ಪುರೋಹಿತರು ಬಂದಿಲ್ಲ, ಬಂಧು ಬಳಗ ಜೊತೆಗಿಲ್ಲ. ರೀ, ಈ ನಿಶ್ಚಿತಾರ್ಥಕ್ಕೆ ಅವ್ರು ಯಾರು ಬೇಕಾಗಿಲ್ಲ. ಯಾಕೆಂದ್ರೆ ಇದು ನಡೀತಾ ಇರೋದು ನಮ್ಮನೆ ಮಟ್ಟಿಗೆ ಮಾತ್ರ. ಬಾಬಾ, ಮದುವೆ ಅದ್ಧೂರಿಯಾಗಿರುತ್ತೆ, ಡೋಂಟ್ ವರಿ. ಹೆಣ್ಣು ರೆಡಿ ಆಗಿದ್ದಾಳ. ಗಂಡ್ ಬರೋದ್ ಬಾಕಿ ಅಷ್ಟೇ. ಬಂದ ತಕ್ಷಣ ತಾಂಬೂಲ ಬದಲಾಯಿಸ್ಕೊಂಡು ಉಂಗುರ ತೊಡಸ್ಬಿಟ್ರೆ ಅರ್ಧ ಕೆಲಸ ಮುಗ್ದ ಹಾಗೆ. ವೈ, ವಸುಧಾನ್ ಕರ್ಕೊಂಡ್ ಬಂದು ಮೊದಲು ಮನೆ ಮೇಲೆ ಕೂರಿಸ್ಬಿಡು. ಬಂದ ತಕ್ಷಣ ಕಾರ್ಯಕ್ರಮ ಮುಗಿದೋಗ್ಲಿ. ಅಯ್ಯೋ ಬಾಬಾ, ಅದಕ್ಕೆ ಯಾಕೆ ಅಷ್ಟೊಂದು ಆತ್ರ? ಆತ್ರ ಅಲ್ಲ ಬಾಬಾ, ಪ್ರತಿ ಸರ್ತಿನೂ ವಸುಧಾಗ್ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಾಗ್ಲೆಲ್ಲ ಆಗಿರೋದೆಲ್ಲ ಬರೀ ಆ ಮಾತ್ರನೇ. ಅದಕ್ಕೆ ಒಂಥರ ಭಯ. ಆದ್ರೆ ಈ ಸಲ ಯಾವುದೇ ಕಾರಣಕ್ಕೂ ಭಯ ಪಡೋ ಹಾಗಿಲ್ಲ. ಯಾಕೆ ಅಂದ್ರೆ ಪ್ರತಿ ಸರ್ತಿ ನಾವು ನಮ್ಮ ಮಾತು ಕೇಳು ಅಂತ ರಾಘವನ್ ಹೇಳ್ತಾ ಇದ್ವಿ. ಆದ್ರೆ ಈ ಸಲ ರಾಘವನ್ ಮಾತಲ್ವಾ ನಾವು ಕೇಳ್ತಿರೋದು? ವಿವೇಕಣ್ಣ, ಇದೆಲ್ಲ ರಾಘಣ್ಣ ಹೇಳಿದ ಮಾತು ಅಂತೀರಾ? ಹೇಳೋದೆಲ್ಲ ಮುಗಿದೋಗಿದೆ ಕಣ. ಈಗೇನಿದ್ರು ಆಗೋದನ್ನ ನೋಡೋದಷ್ಟೇ. ರಾಘವ ಯಾಕೆ ಇಷ್ಟೊತ್ತಾಯ್ತು ಇನ್ನೂ ಬಂದಿಲ್ಲ? ತಾತ, ರಾಘವ ಬಾ, ಮೊದಲು ಒಳಗಡೆ ಹೋಗಿ ಬಟ್ಟೆ ಬದಲಾಯಿಸಿ. ನಿಶ್ಚಿತಾರ್ಥಕ್ಕೆ ಎಲ್ಲರೂ ಕಾಯ್ತಾ ಇದ್ದೀವಿ. ಹೋಗು, ಬೇಗ ರೆಡಿ ಆಗು. ಟೈಮ್ ಆಯ್ತು, ಇನ್ನು ಯಾಕೆ ಬಾಗ್ಲೆಲ್ಲ ನಿಂತಿದ್ಯಾ? ರಾಘವ, ಒಳಗೆ ಬಾರೋ, ಯಾಕೆ ಅಲ್ಲೇ ನಿಂತುಬಿಟ್ಟೆ? ತಾತ, ಒಳಗಡೆ ಬರ್ಬೇಕಾಗಿರೋದು ನಾನೊಬ್ನೇ ಅಲ್ಲ, ನನ್ನ ಜೊತೆ ಇನ್ನೊಬ್ರು ಇದ್ದಾರೆ. ಅವ್ರನ್ನ ಕರ್ಕೊಂಬರಕ್ಕೆ ನಿಮ್ ಪರ್ಮಿಷನ್ ಬೇಕು. ಇನ್ನೊಬ್ರು ಅಂದ್ರೆ ಕೀರ್ತಮ್ಮನೆ ಇರ್ಬೇಕಲ್ವಾ? ನಿನ್ ಬಾಯ ಹರಕೆಯಿಂದ ಅದು ನಿಜ ಆದ್ರೆ ಅದಕ್ಕಿಂತ ಒಳ್ಳೆ ಸುದ್ದಿ ನೇನು ಬೇಕು ಮಾರುತಿ. ಮಾರುತಿ, ಕೇಶವಣ್ಣ, ಒಂದ್ ನಿಮಿಷ ಬನ್ನಿ. ಏನಣ್ಣ? ಕಾರಲ್ಲಿ ಒಬ್ರಿದ್ದಾರೆ, ಅವ್ರನ್ನ ಎತ್ಕೊಂಡ್ ಬನ್ನಿ. ಹೊರಡಿ. ರಾಘವ, ಏನೋ ಇದು? ತಾತ, ಎಲ್ಲ ವಿಷಯನ ಆಮೇಲೆ ಹೇಳ್ತೀನಿ. ಮೊದಲು ಇವನನ್ನ ಒಳಗೆ ಕರ್ಕೊಂಡು ಹೋಗ್ಬೇಕು. ಇವನಿಗೆ ಟ್ರೀಟ್ಮೆಂಟ್ ಆಗ್ಬೇಕು. ಅಲ್ವೋ? ಇವ್ನು ಯಾಕೆ ಹೇಳಿ ಬಂದ? ಏನಾಗಿದೆ ಇವನಿಗೆ? ಈ ಮನೆಗೆ ಇವನ್ ಯಾಕೆ ಕರ್ಕೊಂಬಂದೆ? ತಾತ, ಮೊದಲು ಡಾಕ್ಟರ್ ಬರ್ಲಿ, ಆಮೇಲೆ ಎಲ್ಲ ವಿಷಯ ಹೇಳ್ತೀನಿ. ಅಲ್ಲಪ್ಪ ರಾಘವ, ಈಗ ಮೊದಲು ಆಗ್ಬೇಕಾಗಿರೋದು ನಿಶ್ಚಿತಾರ್ಥ ಅಲ್ವಾ? ಅದ್ ಯಾವಾಗ ಬೇಕಾದ್ರೂ ಆಗ್ಬೋದು ಮಾವ. ಇವನ್ ಪ್ರಾಣ ಉಳಿಬೇಕು. ಇವನೇನಾದ್ರೂ ಸತ್ತೋದ್ರೆ ಜೀವಂತವಾಗಿ ಈಚೆ ಬರ್ಬೇಕಾದ್ರೆ ಎಷ್ಟೋ ಸತ್ಯಗಳು ಸತ್ತೋಗ್ತವೆ. ದಯವಿಟ್ಟು ಯಾರಾದ್ರೂ ಡಾಕ್ಟರ್ ಕರೆಸಿ.